ಸಂಪೂರ್ಣವಾಗಿ ಲವ್ ಜಿಹಾದ್, ಪ್ರೇಮದ ಹೆಸರಿನಲ್ಲಿ ಹತ್ಯೆ. ಸರ್ಕಾರದ ಹೇಳಿಕೆಯನ್ನು ಗಮನಿಸಿದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸಂಚು ಈ ಫಯಾಜ್ನ ಬಿಟ್ಟು ಈ ರೀತಿಯ ಸಂಚನ ರೂಪಿಸಿ ಫಯಾಜ್ನ ಮುಖಾಂತರ ಈ ರೀತಿ ಕೃತ್ಯವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇಂಥ ಫಯಾಜ್ನ ಗಲ್ಲಿಗೇರಿಸಬೇಕು. ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಮನಿ ಬಿಟ್ಟು ಕ್ಯಾಂಪಸ್ ಕಳ್ಸಿದ್ರ ತಂದೆ ತಾಯಿ. ಆಕೆಗೆ ನಾವು ಪ್ರೀತಿ ಮಾಡಂತ ಹೇಳಿದ್ದಿಲ್ಲ. ಅವನಾಗೇನೆ ಒನ್ ವೇ ಆಗೈತೆ. ಅದು ಲವ್ ಅಲ್ಲ. ಅದು ಏನೋ ಒಂದು ದ್ವೇಷ ತೀರಿಸ್ಕೊಳಕ ನಮ್ ನೇಹಾಗ ಚಪ್ಪು ಹಾಕಿದಾನ. ಗಲ್ಲ ಶಿಕ್ಷೆ ಯಾರಿಗೂ ಸಮಾಧಾನ ಇಲ್ಲ. ಫಯಾಜ್ಗೆ ಶಿಕ್ಷೆ ಕೊಡ್ಬೇಕಾ, ಪಬ್ಲಿಕ್ ಕೊಡ್ಬೇಕಾ? ಫಯಾಜ್ಗೆ ಶಿಕ್ಷೆ ಸಿಗಬೇಕು, ಪಬ್ಲಿಕ್ ದಾಗ ಸಿಗಬೇಕ. ಎಲ್ಲದ ನಾವು ಫಯಾಜ್ ಮುಚ್ಕೊಂಡು ಕುಂತಾನ. ಹೋಗಿ ಪೊಲೀಸ್ ಇದ್ರೊಳಗೆ ಕುಂಡ್ರಿಸಿದಾರೆ. ತಗಿರಿ ಹೊರಗ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗಂಡಸ್ತನ ಇದ್ರ ಕಾಂಗ್ರೆಸ್ ಸರ್ಕಾರ ಫಯಾಜ್ಗ ಹೊರಗೆ ಕರ್ಕೊಂಡು ಬರಲೇಬೇಕು. ಬೇಕೇ ಬೇಕು. ಫಯಾಜ್ ಬೇಕು. ಫಯಾಜ್ ಬೇಕು. ನಮ್ಮ ಕೈಯಾಗ ಸಣ್ಣಗೆ ಕತ್ತರಿಸಿ ಸುಳಿ ಮತ್ತೆ ಕತ್ತರಿಸ್ಕೆ ಹೋಗಿದ್ದೇವೆ ನಾವು ಪಬ್ಲಿಕ್ ದಾಗ. ನಮಸ್ಕಾರ. ಏನು ನೇಹಾನವಳ ಹತ್ಯೆ ಆಗಿದೆಯೋ, ಫಯಾಜ್ ಅನ್ನೋನು ಸವದತ್ತಿ ತಾಲೂಕಿನ ಮುನವಳ್ಳಿ ಅವನು ಒಂದು ಪ್ರೀತಿಯ ನೆಪ ಮಾಡಿಕೊಂಡು ಅದೊಂದು ಸಂಪೂರ್ಣವಾಗಿ ಲವ್ ಜಿಹಾದ್ ಅಂತ ಹೇಳ್ಬೋದು. ಯಾಕೆಂದರೆ ಅದನ್ನು ಪೂರ್ವಯೋಜಿತವಾಗಿ ಮಾಡ್ಕೊಂಡಿರ್ತಕ್ಕಂಥ ನನ್ನ ಜೊತೆ ಅನೇಕರು ಇದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಪ್ರೀತಿ ಅನ್ನೋದು ನೆಪ ಮಾತ್ರ. ಹಾಗಾಗಿ ಪ್ರೀತಿಗೆ ಯಾವುದೇ ರೀತಿ ಹತ್ಯೆ ಮಾಡುವಂತಹ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಯಾವತ್ತೂ ನೋಡಿಲ್ಲ. ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ಕಂಡಿದ್ರು. ಪ್ರೀತಿ ಹೆಸರಲ್ಲಿ ಅವಳನ್ನು ಬರ್ಬರವಾಗಿ 9 ಬಾರಿ ಚುಚ್ಚಿ ಹತ್ಯೆ ಮಾಡ್ತಾನಂದ್ರೆ ಅವನ ಮಾನಸಿಕ ಪ್ರವೃತ್ತಿ ಅರ್ಥ ಆಗತ್ತೆ. ಇದನ್ನು ಹಿಂದೂಗಳನ್ನು ನಾಶ ಮಾಡುವಂತಹ ಸಂಚು ಈ ಫಯಾಜ್ನ ಬಿಟ್ಟು ಈ ರೀತಿಯ ಸಂಚನ ರೂಪಿಸಿ ಫಯಾಜ್ನ ಮುಖಾಂತರ ಈ ರೀತಿ ಕೃತ್ಯವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇಂಥ ಫಯಾಜ್ನ ಗಲ್ಲಿಗೇರಿಸಬೇಕು. ಸರ್ಕಾರದ ಹೇಳಿಕೆಯನ್ನು ಗಮನಿಸಿದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸರ್ಕಾರದ ಕೆಲವೊಂದಿಷ್ಟು ನಮ್ಮ ಬೆಳಗಾವಿ ಉಸ್ತುವಾರಿ ಸಚಿವರು ಹೇಳ್ತಾರೆ ಏನಂತ, ಇದು ವೈಯಕ್ತಿಕ ಕಾರಣ ಅಂತೇಳಿ. ಹೇಗೆ ಸ್ವಾಮಿ? ಇಡೀ ರಾಜ್ಯದ ಜನತೆಗಳೇ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಸಂಪೂರ್ಣವಾಗಿ ಲವ್ ಜಿಹಾದ್, ಪ್ರೇಮದ ಹೆಸರಿನಲ್ಲಿ ಹತ್ಯೆ. ಇದೊಂದು ಅಪರಾಧ. ಆದರೂ ಇದನ್ನು ರಾಜ್ಯ ಸರ್ಕಾರ ಖಂಡಿಸ್ತಾ ಇಲ್ಲ, ತನಿಖೆ ಮಾಡ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಕ್ರೂರ ನಡೆ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗೆ ಧಿಕ್ಕಾರ ಇದೆ. ರಾಜ್ಯದ ಗೃಹ ಮಂತ್ರಿಗೆ ಧಿಕ್ಕಾರ ಇದೆ. ರಾಜ್ಯ ಸರ್ಕಾರ ಫಯಾಜ್ನ ಗಲ್ಲಿಗೇರಿಸಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಿ ಸಾಯಿಸಬೇಕು. ಮಲ್ಲಿಕಾರ್ಜುನ್ ಪೂಜಾರಿ, ಬೆಳಗಾವಿ.